ಬಿಬಿಎಂಪಿ ಅಧಿಕಾರಿಗಳಿಗೆ ಲಂಚ ಕೊಟ್ಟ ಆರೋಪ. ಮಹಿಳೆ ನೀಡಿದ ದೂರಿಗೆ ವಾರದಲ್ಲೇ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ತನಿಖೆ ಶುರು ಮಾಡಿದ್ದಾರೆ ಕೆಆರ್ ಪುರ ಪೊಲೀಸರು. ಬಿಬಿಎಂಪಿ ಅಧಿಕಾರಿಗಳಿಗೆ ಲಂಚ ಕೊಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯೊಬ್ಬರು ದೂರನ್ನ ಕೊಟ್ಟಿದ್ರು. ಆ ದೂರಿಗೆ ವಾರದಲ್ಲೇ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ತನಿಖೆ ಶುರು ಮಾಡಿದ್ದಾರೆ ಈಗ ಕೆಆರ್ ಪುರ ಪೊಲೀಸರು. ಡಿಸಿಎಂ ಜನಸ್ಪಂದನದಲ್ಲಿ ಬಂದಿದ್ದಂತ ದೂರಿದು. ಡಿಸಿಎಂ ಜನಸ್ಪಂದನ ಕಾರ್ಯಕ್ರಮ ನಡೆಸ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಬಂದು ದೂರನ್ನ ಕೊಟ್ಟಿದ್ರು. ಖಾತೆ ಮಾಡಿಕೊಡೋದಕ್ಕೆ ಅಧಿಕಾರಿ ಲಂಚ ಕೇಳಿದ್ರಂತೆ. ಡಿಕೆ ಶಿವಕುಮಾರ್ಗೆ ಮಹಿಳೆ ದೂರು ನೀಡಿರ್ತಾರೆ. ಕಂದಾಯ ಅಧಿಕಾರಿಗಳ ಹೆಸರಲ್ಲಿ 1 ಲಕ್ಷ ರೂಪಾಯಿ ವಂಚನೆ ಮಾಡಿದಾರಂತೆ. ಕೆಆರ್ ಪುರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಕಂಪ್ಲೇಂಟ್ ನೀಡಿದ್ದಂತ ನೊಂದ ಮಹಿಳೆ ರೀತಮ್ಮ 1 ಲಕ್ಷ ರೂಪಾಯಿ ಪಡೆದಿದ್ರಂತೆ ವಿನಯ್ ಹಾಗೂ ವೆಂಕಟೇಶ್. ಖಾತೆ ಮಾಡಿ ಕೊಡದೆ ಇಬ್ಬರು ನಾಪತ್ತೆಯಾಗಿದ್ರು. 1 ಲಕ್ಷ ತಗೊಂಡು ಇಬ್ರು ನಾಪತ್ತೆಯಾಗಿದ್ರು. ವಿಚಾರಿಸಿದಾಗ ನಕಲಿ ಅಧಿಕಾರಿಗಳು ಅಂತ ಹೇಳಿ ಸಾಬೀತಾಗಿದೆ. ಆರೋಪಿಗಳ ಪತ್ತೆಗೆ ಪೊಲೀಸರು ಈಗ ಬಲೆ ಬೀಸಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಲಂಚ ಕೊಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀವಿ. ಈಗ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಈಗ ತನಿಖೆಯನ್ನ ಆರಂಭ ಮಾಡಿದ್ದಾರೆ ಕೆಆರ್ ಪುರಂನ ಪೊಲೀಸರು. ಒಂದು, ಲಂಚ ತೆಗೆದುಕೊಳ್ಳೋದು ಎಷ್ಟು ದೊಡ್ಡ ಮಟ್ಟದ ಅಪರಾಧವೋ, ಲಂಚ ಕೊಡೋದು ಕೂಡ ಅಷ್ಟೇ ದೊಡ್ಡ ಮಟ್ಟದ ಅಪರಾಧ. ಇದನ್ನ ಜನ ಗಮನಿಸಬೇಕು. ನೀವು ದುಡ್ಡು ಕಳ್ಕೊಂಡಿದ್ದೀರಿ, ಅವ್ರು ಲಂಚ ಕೇಳಿದ್ರು, ನೀವು ಕೊಟ್ರಿ, ಅವ್ರು ತಗೊಂಡು ಹೋದ್ರು. ನಿಮಗೆ ಬುದ್ಧಿ ಬೇಡವಾ ಲಂಚ ಕೊಡೋದಕ್ಕೆ? ಇದನ್ನು ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ಈಗ ಆ ಇಬ್ಬರು ಅಧಿಕಾರಿಗಳೇ ಅಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಾಬೀತಾಗಿದೆ ತನಿಖೆಯಲ್ಲಿ. ಅವರಿಬ್ಬರಿಗಾಗಿ ಈಗ ತನಿಖೆ ಆರಂಭ ಆಗಿರೋದು. ಶೋಧ ಕಾರ್ಯ ನಡೀತಾ ಇದೆ. ಪೊಲೀಸರು ಎಲ್ಲ ಕಡೆ ಹುಡುಕಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ರ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಯಾವಾಗ ಇವರು ಮೋಸ ಹೋಗಿರೋದು, ಈಗ ತನಿಖೆ ಯಾವ ಹಂತದಲ್ಲಿದೆ? ಎಸ್ ರಾಮ್, ಏನು ಇತ್ತೀಚೆಗೆ ಬಾಗಿಲಿಗೆ ಬಂತು ಸರ್ಕಾರ ಅನ್ನೋ ಯೋಜನೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಳೆದ ವಾರ ಅಷ್ಟೇ ಕೆಆರ್ ಪುರಂ ಮತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜನಸ್ಪಂದನದ ಮಾದರಿಯಲ್ಲೇ ಈ ಒಂದು ಮನೆ ಬಾಗಿಲಿಗೆ ಬಂತು ಸರ್ಕಾರ ಅನ್ನೋ ಯೋಜನೆಯಲ್ಲಿ ಒಂದು ಕಾರ್ಯಕ್ರಮ ರೂಪಿಸುತ್ತಾರೆ. ಆ ಕಾರ್ಯಕ್ರಮದಲ್ಲಿ ಆ ಒಂದು ಕೆಆರ್ ಪುರಂ ಭಾಗದ ಜನರು ಮತ್ತೆ ಮಹದೇವಪುರ ಜನರು ಒಂದಿಷ್ಟು ಸಮಸ್ಯೆಗಳನ್ನ ಹೊತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮನವರಿಕೆ ಮಾಡ್ತಿರ್ತಾರೆ. ತದಾದ ನಂತರ ಅಂತ ಸಮಯದಲ್ಲೇ ಒಂದು ಕೆಆರ್ ಪುರಂನ ನಿವಾಸಿಯಾಗಿರುವಂತಹ ರೀತಮ್ಮ ಅನ್ನೋರು ನಮ್ಗೆ ಒಂದು ಖಾತಾ ಮಾಡಿಸಿಕೊಡುವುದಕ್ಕೆ ಬಿಬಿಎಂಪಿ ಅಧಿಕಾರಿಗಳು 1 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ ಸ್ವಾಮಿ, 1 ವರ್ಷ ಆಯ್ತು, ಇದುವರೆಗೂ ಕೂಡ ನಮಗೆ ಖಾತಾವನ್ನು ಮಾಡಿಕೊಟ್ಟಿಲ್ಲ, ಜೊತೆಗೆ ಹಣ ಕೇಳಿದ್ರೆ ಹಣ ಕೂಡ ವಾಪಸ್ ಕೊಡ್ತಾ ಇಲ್ಲ ಅಂತೇಳಿ ಡಿಸಿಎಂ ಮುಂದೆ ಅವ್ರು ಹೇಳ್ತಾರೆ. ಆಗ ವೇದಿಕೆ ಮೇಲಿದ್ದಂತಹ ಮುಖ್ಯ ಆಯುಕ್ತ ಬಿಬಿಎಂಪಿ ತುಷಾರ್ ಗಿರಿನಾಥ್ ಅವ್ರನ್ನ ಕರೆದು ಈ ಅಮ್ಮ ಹೇಳ್ತಾರೆ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ಕೊಳ್ಳಿ, ಅವ್ರು ಯಾರು ಏನು ಯಾಕೆ ಇಷ್ಟು ದಿನ 1 ವರ್ಷ ಆದ್ರೂ ಯಾಕೆ ಮಾಡಿಲ್ಲ, ತನಿಖೆ ಮಾಡಿಸಿ ಅಂತೇಳಿ ಕೂಡಲೇ ಆಯುಕ್ತರಿಗೆ ಮನವರಿಕೆ ಮಾಡ್ತಾರೆ ಡಿಸಿಎಂ. ಆಗ ತುಷಾರ್ ಗಿರಿನಾಥ್ ಆ ಒಂದು ಕೆಆರ್ ಪುರಂ ಭಾಗದ ಕಂದಾಯ ವಿಭಾಗದ ಅಧಿಕಾರಿಗಳು ಬಿಬಿಎಂಪಿ ವಾರ್ಡ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಅಧಿಕಾರಿಗಳು ಯಾರು ಬರ್ತಾರೆ, ಯಾಕೆ ಮಾಡಿಲ್ಲ, 1 ಲಕ್ಷ ರೂಪಾಯಿ ಲಂಚ ತಗೊಂಡಿರೋದಾದ್ರು ಯಾಕೆ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ವ್ಯವಸ್ಥೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆಗ ಕಳೆದ 2 ದಿನಗಳಲ್ಲಿ ತನಿಖೆ ಶುರುವಾಗುತ್ತೆ. ತದಾದ ನಂತರ ಆ ಒಂದು ಕೆಆರ್ ಪುರಂ ಭಾಗದಲ್ಲಿ ಈ ಒಂದು ವಿನಯ್ ಮತ್ತು ವೆಂಕಟೇಶ್ ಅನ್ನೋ ಈ ಅಧಿಕಾರಿಗಳು ಯಾರು ಇಲ್ಲ ಅಂತೇಳಿ ಗೊತ್ತಾಗುತ್ತೆ. ಅಂದ್ರೆ ಇವರಿಬ್ರು ನಕಲಿ ಕಂದಾಯ ವಿಭಾಗದ ಅಧಿಕಾರಿಗಳು ಅಂತೇಳಿ ಗೊತ್ತಾಗುತ್ತೆ. ಆಗ ಆ ನಕಲಿ ಅಂತ ಗೊತ್ತಾದ ತಕ್ಷಣ ಅವರಿಬ್ರು ಕೂಡ ಯಾವಾಗ ಈ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆದ 1 ಲಕ್ಷ ರೂಪಾಯಿನ ಆ ರೀತಮ್ಮ ಅನ್ನೋ ಖಾತೆಗೆ ಮತ್ತೊಮ್ಮೆ ರೀಜಮೆ ಮಾಡ್ತಾರೆ 1 ಲಕ್ಷ ರೂಪಾಯಿನ. ಆಗ ಅವರಿಬ್ರು ಕೂಡ ಈಗ ಇಬ್ರು ಕೂಡ ತಲೆಮರೆಸ್ಕೊಂಡಿರುವಂತದ್ದು. ಒಟ್ಟಿನಲ್ಲಿ ಈಗಾಗಲೇ ಈ ಇಬ್ರು ನಕಲಿ ಏನು ವಿನಯ್ ಮತ್ತು ಈ ವೆಂಕಟೇಶ್ ಅಂತ ಇದ್ದಾರೆ, ಇಬ್ರು ನಕಲಿ ಕಂದಾಯ ವಿಭಾಗದ ಅಧಿಕಾರಿಗಳು ಅಂತ ಗೊತ್ತಾಗಿರುವುದು. ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಶುರು ಮಾಡಿದ್ದಾರೆ. ಈಗ ಅವರಿಬ್ರು ತಲೆಮರೆಸ್ಕೊಂಡಿದ್ದಾರೆ. ಒಂದ್ ವೇಳೆ ಅವರಿಬ್ರು ಈಗ ತಗಲಾಕೊಂಡ್ರೆ ಇಂತಹ ಅಮಾಯಕರ ಜನರಿಗೆ ಇನ್ನು ಈಗಾಗಲೇ ಸದ್ಯ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈಗ ವೆಂಕಟೇಶ್ ಮತ್ತು ವಿನಯ್ನ ಪೊಲೀಸರು ಬಲೆಗೆ ಹಾಕೊಂಡ ತಕ್ಷಣ ಇಂತಹ ಅಮಾಯಕರ ಜನರಿಗೆ ಇನ್ನು ಎಷ್ಟು ಜನಕ್ಕೆ ಈ ತರ ಮೋಸ ಮಾಡಿದ್ದಾರೆ ಅಂತೇಳಿ ಮತ್ತಷ್ಟು ಬೆಳಕಿಗೆ ಬರುವಂತದ್ದು. ಒಟ್ಟಲ್ಲಿ ನೀವು ಹೇಳಿದಾಗೆ ಲಂಚ ಕೊಡೋದು ತಪ್ಪು, ಈಸ್ಕೊಳ್ಳೋದು ತಪ್ಪು. ಆದ್ರೆ ಈ ಒಂದು ಸುಮಾರು 60-65 ರೀತಮ್ಮ ಅನ್ನೋ ಮಹಿಳೆ ಈಗಾಗಲೇ ವಯಸ್ಸಾಗಿರುತ್ತೆ, ಅವ್ರಿಗೆ ವಿದ್ಯಾಭ್ಯಾಸ ಇರಲ್ಲ, ಅವರು ಅಮಾಯಕರು ಆಗಿರ್ತಾರೆ. ಅಂತವ್ರಿಗೆ ಏನೋ ಒಂದು ಖಾತಾ ಆಗ್ಲಿ ಅನ್ನೋ ಒಂದು ಕೊಟ್ಟಿರ್ತಾರೆ. ಹಾಗಾಗಿ ಇದು ಈಗಾಗಲೇ ಒಟ್ಟಿನಲ್ಲಿ ಇವರು ಕಂದಾಯ ಅಧಿಕಾರಿಗಳು ಅಲ್ವೇ ಅಲ್ಲ, ನಕಲಿ ಅಧಿಕಾರಿಗಳು ಅಂತ ಗೊತ್ತಾಗಿರುವಂತದ್ದು. ಇನ್ನು ಅವರು ಪೊಲೀಸರು ಈಗಾಗಲೇ ತನಿಖೆ ಮಾಡ್ತಿರುವಂತದ್ದು. ಒಟ್ಟಲ್ಲಿ ಸಿಕ್ಕಿದ ತಕ್ಷಣನೇ ಇನ್ನು ಇಂಥ ಅಮಾಯಕ ಜನರಿಗೆ ಎಷ್ಟು ಮೋಸ ಮಾಡಿದ್ದಾರೆ ಅಂತೇಳಿ ಬೆಳಕಿಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.